ಅದುವರೆಗೂ ಜಗತ್ತಲ್ಲಿ ಇಲ್ಲದೆ ಇರುವಂಥ ಒಂದು ವರ್ಡನ್ನು ಕಾಯಿನ್ ಮಾಡ್ತಾರೆ ಬಾಬಾ ಸಾಹೇಬರು. ಯಾವುದಂದ್ರೆ ಎಕ್ಸೋರಿನ್ ಅಂತ ಹೇಳಿ. ಇದು ಸಿಸ್ಟಮಲ್ಲಿ ಇಲ್ಲದೆ ಇರುವ, ಮತ್ತೆ ಸಿಸ್ಟಮ್ ಒಪ್ಕೊಳ್ಳದೆ ಇರುವ, ಮತ್ತೆ ಸಿಸ್ಟಮಲ್ಲಿ ಒಪ್ಪಲಿಕ್ಕೆ ಆಗದೆ ಇರುವಂಥ ಒಂದು ಅತಿಶಯೋಕ್ತಿ ಮತ್ತೆ ಕೆಟ್ಟ ಪದ್ಧತಿ ಅದು. ಇಂಡಿಯಾ ಉದ್ಧಾರ ಅಂತಂದರೆ ಬಾಬಾ ಸಾಹೇಬ್ ಲೆಕ್ಕದಲ್ಲಿ ದಲಿತರ ಉದ್ಧಾರ ಮಾತ್ರ ಅಲ್ಲ, ಜಾತಿಯನ್ನು ನಾಶ ಮಾಡದಲೇ ಇಂಡಿಯಾ ಉದ್ಧಾರ ಆಗಲ್ಲ ಅನ್ನೋದು. ಹಿಂದೂ ಧರ್ಮ ಸುಧಾಕರು ಮತ್ತು ಹಿಂದೂ ಧರ್ಮದವರು ಬಾಬಾ ಸಾಹೇಬರನ್ನು ಸರಳವಾಗಿ ತೆಗೆದುಕೊಳ್ಳೋಂಗಿಲ್ಲ, ಹಿಂದೂ ಧರ್ಮಕ್ಕೆ ಅವರೊಂದು ತೊಡಕಾಗಿದ್ದಾರೆ ಅಂತ ಗಾಂಧೀಜಿಯವರು ಬರೀತಾರೆ. ಹಂಗಾಗಿ ನೀವು ಧರ್ಮವನ್ನು ನಾಶ ಮಾಡಿದ್ರೆ ಜಾತಿಯನ್ನು ನಾಶ ಮಾಡ್ತೀನಿ ಅನ್ನೋದೇ ಉಚಿತ. ಜೊತೆಗೆ ಈಗಲೂ ಅದನ್ನು ನಂಬುವಂಥ ಜನ ತುಂಬ ಇದ್ದಾರೆ. ಆದರೆ ಬಾಬಾ ಸಾಹೇಬರು ಅದನ್ನು ಬ್ರೇಕ್ ಮಾಡಿದರು. ಎಲ್ಲ ಪ್ರೀತಿಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಕನ್ನಡ ಪ್ಲಾನೆಟ್ ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ RD P ಮಲ್ಲಯ್ಯ ಕಟ್ಟೇರ ಅಂತ ಹೇಳಿ ಇತ್ತೀಚೆಗೆ ಜಾತಿ ವಿನಾಶ ಮತ್ತು ಭಾರತದೊಳಗಿನ ಜಾತಿಗಳು ಅಂಬೇಡ್ಕರ್ ಅವರ ಅನಿಲೇಷನ್ ಆಫ್ ಕ್ಯಾಸ್ಟ್ ಮತ್ತು ಕ್ಯಾಸ್ಟ್ಸ್ ಇನ್ ಇಂಡಿಯಾ ಅನ್ನುವಂತಹ ಬಹಳ ಮಹತ್ವದ ಒಂದು ಪುಸ್ತಕವನ್ನು, 2 ಪುಸ್ತಕಗಳನ್ನ ಅನುವಾದ ಮಾಡಿರುವಂಥವರು. ಇವರು ಶಿವಮೊಗ್ಗದಲ್ಲಿ ಕಮಲಾ ನೆಹರು ಮಹಿಳಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ನಡುವೆ ಇರುವಂತಹ ಯುವ ಸಾಹಿತಿಗಳಲ್ಲಿ ಪ್ರಮುಖರು ಅಂತ ಹೇಳ್ಬೋದು, ತುಂಬ ಅದ್ಭುತವಾದ ಮಾತುಗಾರರು ಕೂಡ ಅವರು ನಮ್ಮೊಂದಿಗಿದ್ದಾರೆ. ಈ 2 ಪುಸ್ತಕಗಳ ಜೊತೆಗೆ ಮಾತಾಡಲಿಕ್ಕೆ ನಾವು ಇವತ್ತು ಕನ್ನಡ ಪ್ಲಾನೆಟ್ ಸ್ಟುಡಿಯೋಗೆ ಅವ್ರನ್ನ ಕರೆಸಿದ್ವಿ, ಬಂದಿದ್ದಾರೆ. ಸರ್, ನಿಮಗೆ ಕನ್ನಡ ಪ್ಲಾನೆಟ್ ಸ್ಟುಡಿಯೋಗೆ ವೆಲ್ಕಮ್. ನಮಸ್ತೆ ಸರ್. ನೀವು ನಿಮ್ಮ ಬಗ್ಗೆ ಈ ಭಾರತದೊಳಗಿನ ಜಾತಿಗಳು ಮತ್ತು ಜಾತಿ ವಿನಾಶ ಅನ್ನುವಂಥ ಪುಸ್ತಕ ಮೊನ್ನೆ ಅಷ್ಟೇ ಬರೆದಿದ್ದೀರಿ, ಅನುವಾದ ಮಾಡಿದ್ದೀರಿ. ಇದ್ರ ಜೊತೆಗೆ ಇದಕ್ಕಿಂತ ಹಿಂದೆ ಅಂಬೇಡ್ಕರ್ ದಿನಚರಿ ಅನ್ನುವಂಥ ಒಂದು ಪುಸ್ತಕವನ್ನು, ಭಾಳ ಅದ್ಭುತವಾದ ಒಂದು ಪುಸ್ತಕವನ್ನು ಎಲ್ಲ ವಿದ್ಯಾರ್ಥಿ ವರ್ಗಕ್ಕೆ ಮುಟ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಚರಿ ಅನ್ನೋದೇನಿತ್ತು ಅದು ಎಲ್ಲ ಯುವಕರಿಗೂ ಮುಟ್ಲಿ ಅಂತ ಭಾಳ ಸರಳವಾದ ಕನ್ನಡದಲ್ಲಿ ನೀವು ಅನುವಾದ ಮಾಡಿದರೆ ತುಂಬ ಅದ್ಭುತವಾದ ಒಂದು ಪ್ರತಿಕ್ರಿಯೆ ಕೂಡ ಬಂತು ಅದಕ್ಕೆ. ಆ ಕಾರಣಕ್ಕೆ ಮೊನ್ನೆ ನೀವು ಬಿಡುಗಡೆ ಮಾಡಿದಂತಹ, ಅನುವಾದ ಮಾಡಿದಂತಹ ಭಾರತದೊಳಗಿನ ಜಾತಿಗಳು ಮತ್ತು ಜಾತಿ ವಿನಾಶ ಈ ಪುಸ್ತಕ ಏನಿದೆ, ಈ ಪುಸ್ತಕಗಳ ಬಗ್ಗೆ ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ನಿಮಗೆ? ಎಲ್ಲ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಜೈ ಭೀಮ್. ರುದ್ರ ಪುನೀತ್ ಅವರು ಮೊದಲೇ ಕ್ವಶನನ್ನು ತುಂಬ ಅರ್ಥಪೂರ್ಣವಾದ ಕ್ವಶನನ್ನು ಕೇಳಿದಿರಿ. ನಿಮಗೂ ಕೂಡ ಜೈ ಭೀಮ್. ಭಾಳ ವಿಶೇಷ ಏನಂತಂದರೆ, ಬಾಬಾ ಸಾಹೇಬರ ದಿ ಬೆಸ್ಟ್ ಅನ್ನುವಂಥ ಕೃತಿ ಯಾವುದೂ ಇಲ್ಲ, ಎಲ್ಲವೂ ಕೂಡ ದಿ ಬೆಸ್ಟ್. ಭಾಳ ದೊಡ್ಡ ಮಟ್ಟದ ಪರಿಶ್ರಮ. ಮತ್ತು ಈ ಜಗತ್ತಲ್ಲಿ ಬಾಬಾ ಸಾಹೇಬರ ವರ್ಕನ್ನು ಏನು ನಾವು ಅಬ್ಸರ್ವ್ ಮಾಡಿದಾಗ ಬೇರೆಯವರ ವರ್ಕಿನ ಜೊತೆಗೆ ಹೋಲಿಕೆ ಮಾಡೋದೇ ತಪ್ಪು. ಅಷ್ಟು ಅಸಾಧ್ಯವಾದ ವರ್ಕ್ ಅವ್ರದ್ದು. ಅದರಲ್ಲೂ ಬಾಬಾ ಸಾಹೇಬರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಮೊದಲ ಪುಸ್ತಕ 1916ರಲ್ಲಿ ಅವರು ಗೋಲ್ಡನ್ ವೈಸರ್ ಅವರ ವಿಚಾರ ಸಂಕಿರಣದಲ್ಲಿ ಒಂದು ಪ್ರಬಂಧವನ್ನು ಮಂಡನೆ ಮಾಡ್ತಾರೆ. ಕ್ಯಾಸ್ಟ್ಸ್ ಇನ್ ಇಂಡಿಯಾ, ದೇರ್ ಮೆಕ್ಯಾನಿಸಮ್, ಜೆನಿಸಿಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಆ ಪ್ರಬಂಧದ ಹೆಸರದು. ಭಾರತದಲ್ಲಿನ ಜಾತಿಗಳು, ಅವುಗಳ ಹುಟ್ಟು, ಕಾರ್ಯವಿಧಾನ ಮತ್ತು ವಿಕಾಸ ಈ ಪುಸ್ತಕ. ಅದು 16ರಲ್ಲಿ ಅವರು ಪ್ರಬಂಧ ಮಂಡನೆ ಮಾಡಿದ್ದದು. ಎಲ್ಲರ ಅಲ್ಲಿ 25 ವರ್ಷ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಆಗ ಅವರು ಪ್ರಬಂಧ ಮಂಡನೆ ಮಾಡಿದ್ರು ಒಂದು ವಿಚಾರ ಸಂಕಿರಣದಲ್ಲಿ, ಸಂಜೆ ಹೊತ್ತು. ಅದು ಕೂಡ ಭಾಳ ವಿಶೇಷ. ಯಾವ ವಿಶ್ವವಿದ್ಯಾಲಯ ಸರ್ ಅದು? ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ದು. ಭಾಳ ವಿಶೇಷ ಏನಂತಂದರೆ, ಆ ಪೇಪರ್ ಪ್ರೆಸೆಂಟ್ ಮಾಡೋ ಹೊತ್ತಿಗೆ ಇಡೀ ಜಗತ್ತಲ್ಲಿ ಆರಿಜಿನ್ ಆಫ್ ದಿ ಕಾಸ್ಟ್ ಅನ್ನುವಂತಹ ಒಂದು ವಿಷಯವನ್ನು ಕುರಿತು ಸರಿಸುಮಾರು 3800 ಪುಸ್ತಕಗಳು ಪಬ್ಲಿಷ್ ಆಗಿದ್ದು. ಅದರಲ್ಲೂ ಭಾರತದ ಜಾತಿಗಳನ್ನು ಕುರಿತಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ವರ್ಕ್ ಆಗಿತ್ತು. ಅದು ಬೇರೆ ಬೇರೆ ಥಿಯರಿಟಿಕಲ್ ಆಗಿ ಆಗಿರುವಂಥ ವರ್ಕು. ಕೆಲವರು ಜಾತಿ ಹೆಂಗುಟ್ತು ಅಂತಂದಾಗ ಬಹಳಷ್ಟು ಜನ ಅದನ್ನು ಜಾತಿ ಹೆಂಗುಟ್ತು ಅಂತ ಡಿಕ್ಲೇರ್ ಮಾಡಿದ್ದು ಯಾವುದ್ರಂದರೆ, ಇಲ್ಲ, ಪ್ರಾಚೀನ ಕಾಲದಿಂದಲೂ ಈ ಸಮುದಾಯಗಳು ಯಾವ್ಯಾವ ಕಸುಬನ್ನು ಮಾಡ್ತಾ ಬಂದವೋ ಅದೇ ಕೊನೆಗೆ ಜಾತಿಯಾಗಿ ಅಲೆನಾಗಿದೆ ಅನ್ನುವಂಥ ಥಿಯರಿಯನ್ನು ಬಿಲ್ಡ್ ಮಾಡಿದರು. ಬಹುತೇಕ ಎಲ್ಲರೂ ಅದನ್ನು ನಂಬಿದ್ರು. ಜೊತೆಗೆ ಈಗಲೂ ಅದನ್ನು ನಂಬುವಂಥ ಜನ ತುಂಬ ಇದ್ದಾರೆ. ಆದರೆ ಬಾಬಾ ಸಾಹೇಬರು ಅದನ್ನು ಬ್ರೇಕ್ ಮಾಡಿದರು. ಅದುವರೆಗಿನ ಎಲ್ಲ ಥಿಯರೀಸ್ಗಳನ್ನು ಅವರು ಬ್ರೇಕ್ ಮಾಡಿ, ಜಾತಿಯ ಹುಟ್ಟು ಇರುವಂತಹದ್ದು ಇಂಡೋಗಮಿ ಆ್ಯಂಡ್ ಎಕ್ಸೋಗಮಿ ಅನ್ನುವಂಥ ಮ್ಯಾರೇಜ್ ಸಿಸ್ಟಮಲ್ಲಿ. ಅದಕ್ಕೆ ಮೂಲ ಬೇಸ್ ಯಾವುದು ಅಂತಂದರೆ ಇದು. ಆನಂತರ ಚಾತುರ್ವರ್ಣ ಸಿಸ್ಟಮ್, ಅದನ್ನು ಶಾಸನಯುಕ್ತವಾಗಿ ಭಾಳ ಮದುವೆ ಆಗುವಂಥದ್ದು. ಎಕ್ಸೋಗಮಿ ಅಂತಂದರೆ ಬೇರೆ ಬೆಳಗಿನ ಜಾತಿಯೊಂದಿಗೆ ಮದುವೆ ಆಗುವಂತಹದ್ದು. ಯಾವಾಗ ಒಂದು ಮ್ಯಾರೇಜ್ ಸಿಸ್ಟಮನ್ನು ತನ್ನ ಒಳಗಡೆನೇ ಅಂತ ಒಂದು ಫ್ರೇಮ್ ಹಾಕೊಂಡು ಸರ್ಕಲೈಸ್ ಮಾಡ್ತಾ ಹೋದ್ರೋ ಅದು ಕ್ಯಾಸ್ಟ್ ಆಗ್ತಾ ತುಂಬ ದೊಡ್ಡ ಮಟ್ಟದಲ್ಲಿ ದಾಟಲಾರದ ಒಂದು ವ್ಯವಸ್ಥೆಯಾಗಿ ಕ್ರಿಯೇಟ್ ಆಗಿಬಿಡುತ್ತೆ ಅಂತ ಬಾಬಾ ಸಾಹೇಬರು. ಇದಕ್ಕೆ ಅವರು ಆಧಾರವಾಗಿ ಇಂಡಿಯಾದ ಟೋಟಲ್ ಸಿಸ್ಟಮಲ್ಲಿ
ಸತಿ ಪದ್ಧತಿಯನ್ನು, ಸತಿ ಪದ್ಧತಿ ಬಗ್ಗೆ ಬಾಬಾ ಸಾಹೇಬರು ಕೊಡುವಂಥ ಭಾಳ ಅಸಾಧ್ಯವಾದ ಇನ್ಸೈಟ್ಸ್ಗಳಿದೆ ಆ ಪುಸ್ತಕದಲ್ಲಿ ಇದೆ. ಅದು ಅದುವರೆಗೂ ಜಗತ್ತಲ್ಲಿ ಇಲ್ಲದೆ ಇರುವಂಥ ಒಂದು ವರ್ಡನ್ನು ಕಾಯಿನ್ ಮಾಡ್ತಾರೆ ಬಾಬಾ ಸಾಹೇಬರು. ಯಾವುದಂದರೆ ಉಕ್ಸೋರಿನ್ ಅಂತ ಹೇಳಿ, ಉಕ್ಸೋರಿನ್ ಅಂತ ಆ ಪದ ಅದುವರೆಗೂ ಯಾವ ಆಂಥ್ರೋಫಾಲಜಿಸ್ಟ್ ಕೂಡ ಮಾಡಿರಲಿಲ್ಲ. ಅದು ಬಾಬಾ ಸಾಹೇಬರ ಕಾಯಿನೈಸ್ಡ್. ಏನು ಆ ಪದದ ಅರ್ಥ ಏನು ಸರ್? ಉಕ್ಸೋರಿನ್ ಅಂತಂದರೆ ಅತಿಶಯ ಅಂತ ಅರ್ಥ. ಅತಿಶಯ ಅಂತಂತಂದರೆ ಭಾಳ ವಿಶೇಷ ಏನಂತಂದರೆ, ಯಾರಾದರೂ ಗಂಡ ಸತ್ತಾಗ ನಾವೇನು ವಿಧವಾ ಪುನರ್ವಿವಾಹ ಇಲ್ದಲೇ ಈ ಸತಿ ಪದ್ಧತಿ ಅಂತ ಕರಿತೀವಲ್ಲ, ಸತಿ ಸಹಗಮನ ಅಂತ ಕರಿತೀವಲ್ಲ, ಹಾಕಿ ಧೂಳು ಸಾಯಿಸೋದು ಅಂತ, ಡೈರೆಕ್ಟ್ಲಿ ರಿಲಿಜನ್ ಆರ್ಗನೈಸ್ಡ್ ಕಿಲ್ಲಿಂಗ್ ಅಂತ. ಅದು ಧರ್ಮವೇ ನಿಯೋಜನೆ ಮಾಡಿರುವಂಥ ಒಂದು ಕೊಲೆ ನಮ್ಮ ಈಗಿನ ಪರಿಭಾಷೆಯಲ್ಲಿ ಹೇಳೋದಾದರೆ. ಅದನ್ನು ಮಾನವ ಕುಲ ಶಾಸ್ತ್ರದಲ್ಲಿ ಉಕ್ಸೋರಿನ್ ಅಂತ ಬಳಸ್ತಾರೆ. ಅದು ಯಾಕೆ ಅತಿಶಯ ಅಂತಂತಂದರೆ, ಒಬ್ಬ ಗಂಡ ಸತ್ತ ತಕ್ಷಣವೇ ಹೆಂಡತಿ ಸ್ವಯಂ ಆಗಿ, ಇದನ್ನು ನಾವು ಕ್ವಶನ್ ಮಾರ್ಕಲ್ಲಿ ಇಟ್ಕೊಳ್ಬೇಕು, ಯಾರು ಸ್ವಯಂ ಆಗಿ ಹೋಗಲ್ಲ, ಬಟ್ ಸ್ವಯಂ ಆಗಿ ಆ ಎಮೋಷನಲ್ಲಿಂದ ಹೋಗಿ ಬೆಂಕಿಗೆ ಹಾರೋದು ಅಂತದು. ಅದು ಬಾಬಾ ಸಾಹೇಬರು ಮಾಡಿರುವ ಕಾಯಿನ್ ವರ್ಡ್ ಅದು. ಇದೇ ರೀತಿಯಲ್ಲಿ ಪುರುಷರಲ್ಲೂ ಕೂಡ ಇದೆ. ಕನ್ನಡ ಜನಪದ ಕಾವ್ಯಗಳಲ್ಲಿ ಪ್ರಧಾನವಾಗಿ ಒಂದು ಕಾವ್ಯ ಕಂಡುಬರುತ್ತೆ, ಭಾಗೀರಥಿ ಕೆರೆಗಹಾರ ಕಾವ್ಯ ಇದೆಯಲ್ಲ, ಅದು ಪುರುಷನ ಉಕ್ಸೋರಿನ್. ಅದು ಪುರುಷನೇ ಆ ಅತಿಶಯದಿಂದ ಪತಿ ಸಹಗಮನ ಥರ ಮಾಡ್ಕೊಳ್ಳುವಂಥದ್ದು. ಇದು ಸಿಸ್ಟಮಲ್ಲಿ ಇಲ್ಲದೆ ಇರುವ, ಮತ್ತು ಸಿಸ್ಟಮ್ ಒಪ್ಕೊಳ್ಳದೇ ಇರುವ, ಮತ್ತು ಸಿಸ್ಟಮಲ್ಲಿ ಒಪ್ಪಲಿಕ್ಕೆ ಆಗದೇ ಇರುವಂಥ ಒಂದು ಅತಿಶಯೋಕ್ತಿ ಮತ್ತು ಕೆಟ್ಟ ಪದ್ಧತಿ ಅದು. ಅದನ್ನು ಅವರು ಹೇಳ್ತಾರೆ. ಆಮೇಲೆ ವಿಧವಾ ವಿವಾಹವನ್ನು ಯಾಕೆ ಜಾತಿಗೆ ಅನುಗುಣವಾಗಿ ಅದನ್ನು ಆರ್ಗನೈಸ್ ಮಾಡಲಾಗ್ತದೆ, ಮತ್ತು ವಿಧವಾ ಸಿಸ್ಟಮ್ ಇದೆಯಲ್ಲ ಅದು ಜಾತಿಯನ್ನಂಗೆ ಸ್ಟ್ರಾಂಗ್ ಮಾಡುತ್ತೆ. ಹಾಗೆಯೇ ಸಹಜವಾಗಿಯೇ ಈ ವಿದುರನನ್ನು ಪುನರ್ವಿವಾಹ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಅವನನ್ನು ಕಡೆಗೆ ಬಿಡದಲ್ಲೇ ಮದುವೆಯನ್ನು ಮಾಡ್ಕೊಳ್ಳೋಕ್ಕಾಗತ್ತೆ, ಅದರಿಂದ ಜಾತಿ ಹಂಗೆ ಸ್ಟ್ರಾಂಗ್ ಮಾಡ್ತಾರೆ. ಇದನ್ನೆಲ್ಲವನ್ನು ಕೂಡ ಬಾಬಾ ಸಾಹೇಬರು ತುಂಬ ವಿಸ್ತೃತವಾಗಿ, ಯಾರೂ ಕೂಡ ಅದನ್ನು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಷ್ಟು. ಯಾಕೆ ಇದನ್ನು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಆಗದಿರುವಷ್ಟು ಅಂತ ಹೇಳ್ತೀನಂದರೆ, ನೆಕ್ಸ್ಟ್ ಬಂದಿರುವಂತಹ ರಿಲಿಜಿಯನ್ ಆ್ಯಂಡ್ ಕ್ಯಾಸ್ಟ್ ಥಿಯರಿಗಳೇನಿದೆ ಎಂಟೈರ್ ವರ್ಲ್ಡ್, ಅವೆಲ್ಲವೂ ಕೂಡ ಬಾಬಾ ಸಾಹೇಬರ ಈ ಪ್ರಮೇಯ ಏನಿದೆಯಲ್ಲ, ಈ ಪ್ರಮೇಯವನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗದಿರುವಷ್ಟು ಸ್ಟ್ರಾಂಗ್ ಆಗಿದೆ. ಅದು ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ. ಒಪ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಅವ್ರ ಆಬ್ಜೆಕ್ಟಿವ್ಸ್ಗಳು ಬೇರೆ ಇರ್ಬೋದು, ಆದರೆ ಆ ಥೇರಿಯನ್ನು ಟಚ್ ಮಾಡೇ ಮುಂದಕ್ಕೆ ಹೋಗ್ತಾರೆ. ಭಾಳಷ್ಟು ಜನ ಅದನ್ನು ಒಪ್ಕೊಂಡ್ರು, ಹೌದು ಇದು ಕರೆಕ್ಟ್ ಇದೆ. ಆನಂತರ ಅನಿಲೇಷನ್ ಆಫ್ ಕಾಸ್ಟು ಯಾವ ಪರ್ಪಸ್ಗೆ ಸರ್? ಅನಿಲೇಷನ್ ಆಫ್ ಕ್ಯಾಸ್ಟ್ ಬಂದಾಗ, ಜಾತಿ ವಿನಾಶ ಏನು ಪುಸ್ತಕ ನೀವು ಟ್ರಾನ್ಸ್ಲೇಟ್ ಮಾಡಿದ್ದೀರಿ, ಈ ಪುಸ್ತಕದ ವಿಚಾರ ಬಂದಾಗ ಜಾತಿ ವಿನಾಶ ಅನ್ನೋದು ಈಗ ತುಂಬ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ವಿನಾಶ ಯಾಕೆ ಬರೆದ್ರು, ಆಮೇಲೆ ಯಾರಿಗಾಗಿ ಬರೆದ್ರು ಅನ್ನೋದು ತುಂಬ ಈ ಸಾಮಾನ್ಯ ಜನರಿಗೆ, ಯಾರು ಬಾಬಾ ಸಾಹೇಬ್ರನ್ನ ಓದ್ಕೊಂಡಿರಲ್ವೋ ಅಥವಾ ಈಗಿನ ಯುವ ಜನರಾಗಿರ್ಬೋದು, ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿ ವಿನಾಶ ಅಂತ ಹೇಳಿ ಬರೆದಿದ್ದು ಆ ಜಾತ್ಪಾತ್ ತೊಡಕ್ ಮಂಡಲದಲ್ಲಿ, ಅದು 1936 ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್. ಯಾರಿಗೆ ಬರೀತಾರೆ ಜಾತಿ ವಿನಾಶ ಮಾಡಬೇಕು ಅಂತ? ಯಾರಿಗೆ? ಮೇಲ್ ಜಾತಿಯವರಿಗೆ ಬರೀತಾರೋ ಅಥವಾ ನಮ್ಮ ದಲಿತ ಸಮುದಾಯಗಳಿಗೆ ಬರೀತಾರೋ ಅಂತ? ಎಂಟೇರು ಆ ಥರ ಅವರು ಫ್ರೇಮ್ ಮಾಡಿದ್ದು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಏನು ಅವರು ಕಾನ್ಸ್ಟಿಟ್ಯೂಷನ್ ಹೇಳ್ತಾರಲ್ಲ, ಆ ಇಂಡಿಯಾದ ಉದ್ಧಾರಕ್ಕಾಗಿ ಬರ್ತಿದ್ದದು. ಇಂಡಿಯಾ ಉದ್ಧಾರ ಅಂತಂದರೆ ಬಾಬಾ ಸಾಹೇಬ್ರ ಲೆಕ್ಕದಲ್ಲಿ ದಲಿತರ ಉದ್ಧಾರ ಮಾತ್ರ ಅಲ್ಲ, ಒರಿಜಿನಲ್ಲಾಗಿ ಉದ್ಧಾರ ಆಗಬೇಕಾಗಿರೋದು ಅವರು. ಯಾಕಂದರೆ ಸಂಪ್ರದಾಯಸ್ಥ ಆಲೋಚನಾ ಕ್ರಮ ಇರೋರು ಉದ್ಧಾರ ಆದರೆ, ನಾವು ಉದ್ಧಾರ ಆಗೋ ಅಗತ್ಯವಿಲ್ಲ, ನಾವು ಆಲ್ರೆಡಿ ಸೆಕ್ಯುಲರ್ಗಳು. ನಾವು ಬಾಬಾ ಸಾಹೇಬರು ತಿಳಿ ಹೇಳ್ಕೊಳ್ಳೋ ಹೊರಟಿದ್ದು ಅಪ್ಪರ್ ಕ್ಯಾಸ್ಟ್, ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ. ಯಾಕಂದರೆ ಜಾತಿ ವ್ಯವಸ್ಥೆಯನ್ನು ಬಲಗೊಳಿಸಿದ್ದೇ ಅವರು. ಸೊ ಅಲ್ಲಿ ಇರೋದೇ ಅಲ್ಲಿ. ಸೊ ಈ ಜಾತಿ ವ್ಯವಸ್ಥೆ ನಿರ್ಮಾಣ ಮಾಡಬೇಕಂದ್ರೆ ನಿಮ್ಮ ಪಾತ್ರ ಏನು ಅಂತ ಹೇಳ್ಬಿಟ್ಟು ಸವರ್ಣೀಯರಿಗೆ ಮತ್ತೆ ಎಷ್ಟೋ ಸಲ ಹೇಳ್ತಾರೆ ಅವರು. ಅನಿಲೇಷನ್ ಆಫ್ ಕ್ಯಾಸ್ಟ್ ಓದಿರುವಂಥವ್ರಿಗೆ ಎಲ್ರಿಗೂ ಅರ್ಥ ಆಗುವ ಒಂದು ವಿಷಯ ಏನಂತಂತಂದರೆ, ಜಾತಿಯನ್ನು ನಾಶ ಮಾಡ್ದಲೇ ಇಂಡಿಯಾ ಉದ್ಧಾರ ಆಗಲ್ಲ ಅನ್ನುವಂಥದ್ದು. ಅವ್ರು ಭಾಳ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ದೇಶದ ಪ್ರಗತಿಗೆ ಜಾತಿ ತುಂಬ ದೊಡ್ಡ ಮಟ್ಟದ ತೊಡರುಗಾಲು ಕೊಡುತ್ತೆ. ಯಾರು ಈ ದೇಶವನ್ನು ಪ್ರೀತಿಸ್ತಾರೆ, ಯಾರು ಈ ದೇಶವನ್ನು ಉದ್ಧಾರ ಮಾಡಬೇಕು ಅಂತ ಇದ್ದಾರೆ, ಅವರೆಲ್ಲರೂ ಸೇರ್ಕೊಂಡು ಜಾತಿಯನ್ನು ನಾಶ ಮಾಡಬೇಕು. ಇದು ಕೇವಲ ತಳ ಸಮುದಾಯಗಳ ಕೆಲಸ ಅಲ್ಲ, ಇದರಲ್ಲಿ ಮೇಲ್ ಸಮುದಾಯಗಳ ಪಾತ್ರನೇ ತುಂಬ ದೊಡ್ಡದು. ಆ ಕಾರಣಕ್ಕೆ ಅನಿಲೇಷನ್ ಆಫ್ ಕಾಸ್ಟು ಈ ಇಂಡಿಯಾಕ್ಕಾಗಿ ಬರೆದಿರುವಂಥ ಒಂದು ಭಾಳ ದೊಡ್ಡ ಥೀಸಿಸ್. ಅದು ಭಾಳ ಅದ್ರ ಬಗ್ಗೆ ಒಂದು ಸಣ್ಣ ಬ್ರೀಫನ್ನು ಹೇಳಿಬಿಡ್ತೀನಿ ನಾನು.
ಏನು ಜಾತ್ಪಾತ್ ತೊಡಕ್ ಮಂಡಳಿ ಅವರು ಏನು ಲಾಹೋರ್ನಲ್ಲಿ ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ, ಸಮಾವೇಶ ಮಾಡ್ತಿದ್ದೀವಿ. ತುಂಬ ದೊಡ್ಡ ಸಮಾವೇಶ. ನಮ್ಮ ಸಂಸ್ಥೆ ಏನಿದೆಯಲ್ಲ ಅದು ಜಾತಿಯನ್ನು ನಾಶ ಮಾಡ್ಲಿಕ್ಕಂತಲೇ ಹುಟ್ಕೊಂಡಿರುವ ಸಂಸ್ಥೆ. ಅದಕ್ಕೆ ನೀವೇ ಅಧ್ಯಕ್ಷರಾಗಬೇಕು, ನೀವೇ ಸೂಕ್ತವಾದ ವ್ಯಕ್ತಿ ಅಂತೇಳಿ ಬಾಬಾ ಸಾಹೇಬ್ರ ಮೇಲೆ ತುಂಬ ಒತ್ತಡಗಳನ್ನು ತಂದು ಒಪ್ಪಿಸ್ಕೊಳ್ತಾರೆ. ಬಾಬಾ ಸಾಹೇಬ್ರು ಯಾವತ್ತೂ ಸವರ್ಣೀಯರು ಆರ್ಗನೈಸ್ ಮಾಡುವಂಥ ಯಾವುದೇ ಪ್ರೋಗ್ರಾಮಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತವರು ಕ್ಲಿಯರ್ ಕಟ್ಟಾಗಿ ಹೇಳಿದರು. ಕೊನೆಗೆ ಹರ್ಭಜನ್ ಸಿಂಗ್ ಅವರೆಲ್ಲ ಬಂದು ಭಾಳ ದೊಡ್ಡ ಮಟ್ಟದಲ್ಲಿ ಮುಂಬೈ ಅವ್ರ ಮನೆ ಹತ್ರನೇ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಒಪ್ಕೊಳ್ತಾರೆ. ಇದರ ಪ್ರೋಸೆಸ್ ಎಲ್ರಿಗೂ ಗೊತ್ತಿದೆ. ಕೊನೆಗೆ ಬಾಬಾ ಸಾಹೇಬರು ಮತ್ತು ಜಾತ್ಪಾತ್ ತೊಡಕ್ ಮಂಡಳಿ ಮಧ್ಯೆ ಒಂದಷ್ಟು ಬಿಗುವಿನ ವಾತಾವರಣ ಕ್ರಿಯೇಟ್ ಆಗುತ್ತೆ. ಅಂದರೆ ಕಮ್ಯುನಿಕೇಟ್ ಗ್ಯಾಪ್ ಆಗುತ್ತೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಅಲ್ಲಿ ಅವ್ರದ್ದು ಅವ್ರು ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ಬೇರೆ, ಬಾಬಾ ಸಾಹೇಬರು ಕೊಡ್ತಿರೋದು ಬೇರೆ. ಕೊನೆಗೆ ಫೈನಲ್ ಕಾಪಿ ಆದಾಗ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಅಪೋಸ್ ಮಾಡಿದ್ದೇನೆ, ಇದರಲ್ಲಿ ವೇದ ಅನ್ನುವಂಥ ಒಂದು ಪದವನ್ನು ತೆಗೀರಿ ಅಂತ. ಬಾಬಾ ಸಾಹೇಬರು ಭಾಳ ಚೆನ್ನಾಗಿ ಹೇಳ್ತಾರೆ, ವೇದ ಅನ್ನೋ ಪದ ಅಲ್ಲ, ಒಂದು ಸಣ್ಣ ಕಾಮವನ್ನು ಕೂಡ ನಾನು ತೆಗಿಯಲ್ಲ, ಇದಿದ್ದಂಗೆ ಇದನ್ನು ಒಪ್ಕೊಂಡ್ರೆ ನಾವು ಸಬ್ಮಿಟ್ ಮಾಡ್ತೀನಿ ಅಂತಂತ. ಕೊನೆಗೆ ಅವ್ರು ಹೇಳ್ತಾರೆ, ನೀವು ಈಗ ಒಪ್ಕೊಂಡ್ರು ಅಧ್ಯಕ್ಷನಾಗ್ಲಿಕ್ಕೆ ನಾನು ತಯಾರಿಲ್ಲ, ಅಷ್ಟು ವ್ಯವಹಾರ ಕೆಟ್ಟೋಗಿದೆ ನಮ್ದು ಆಲ್ರೆಡಿ ಅಂತಂತ. ಅವ್ರ ಉದ್ದೇಶ ಇದ್ದಿದ್ದು ಜಾತ್ಪಾತ್ ತೊಡಕ್ ಮಂಡಳಿ ಅವ್ರದ್ದು ಬಾಬಾ ಸಾಹೇಬ್ರನ್ನು ಕರೆಸಿ ಅಧ್ಯಕ್ಷತೆಯನ್ನು ವಹಿಸಿ ಒಂದು ಕಾರ್ಯಕ್ರಮವನ್ನು ಮಾಡೋದು ಅಂತ ಅಲ್ಲ. ಅವರ ಆಲೋಚನೆ ಇದ್ದಿದ್ದೇನು ಅಂತಂದರೆ ಜಾತಿ ವಿನಾಶದಲ್ಲಿ ಏನಿದೆ ಅದು ಬಾಬಾ ಸಾಹೇಬ್ರಿಗೆ ಬೇಗ ಅರ್ಥ ಆಗುತ್ತದು. ಜಾತಿ ವಿನಾಶದಲ್ಲಿ ಏನಿದೆ ಮತ್ತು ಇನ್ನೊಂದು ಇದನ್ನು ಕನ್ವಿನ್ಸ್ ಮಾಡಿ ಅವ್ರು ಆಲ್ರೆಡಿ ಒಂದು ತುಂಬ ದೊಡ್ಡ ಡಿಕ್ಲರೇಷನ್ ತಗೊಂಡಿದ್ರು, ಏನು ನಾನಿಲ್ಲಿ ಇರೋದಿಲ್ಲ ಅಂತಂದು, ಅದನ್ನು ತಡಿಲಿಕ್ಕೆ ಅಂತ. ಕೊನೆಗೆ ಅವರು ಸಿಕ್ಕು ಧರ್ಮೀಯರ ಜೊತೆ ಒಂದು ಸಣ್ಣ ವೇದಿಕೆಯನ್ನು ಹಂಚ್ಕೊಂಡಾಗ ಅವರು ಉದ್ದೇಶಪೂರ್ವಕವಾಗಿ ನಾವು ಇದನ್ನು ಕಾರ್ಯಕ್ರಮವನ್ನೇ ಎಂಡ್ ಮಾಡಿದ್ದೀವಿ ಇದನ್ನು ಅಂತಂತ ಹೇಳಿದಾಗ ಬಾಬಾ ಸಾಹೇಬ್ರು ಏನು ಮಾಡ್ತಾರೆ, ಅದನ್ನು ಪ್ರಿಂಟ್ ಹಾಕ್ಸಿರ್ತಾರೆ, ಆಲ್ರೆಡಿ ಪ್ರಿಂಟ್ ಹಾಕ್ಸಿರ್ತಾರೆ. ಅದ್ರ ಬೆಲೆ 50 ಪೈಸಾ 50 ಪೈಸಾ ಇಟ್ಟು ಮಾರ್ತಾರೆ ಅವನ್ನು. ಬಾಬಾ ಸಾಹೇಬರು ನಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲದಿರೋದು ಏನಂತಂದರೆ, ಜಾತಿ ವಿನಾಶ ನಾನು ಮಾರಾಟಕ್ಕೆ ಮಾಡ್ತಿದ್ದೀನಿ ಅಂತ ಗೊತ್ತಾದ 2 ದಿನಗಳಲ್ಲಿ 1,000 ಪ್ರತಿ ಖಾಲಿಯಾಗಿದ್ದವು. ಆ ಕಾಲಕ್ಕೆ 2,000 ಪ್ರತಿ ಖಾಲಿಯಾಗಿದ್ವು. ಆಮೇಲೆ ಎಲ್ಲ ಭಾಷೆಗೂ, ಗುಜರಾತ್ನಿಂದ ಹಿಡಿದು ಎಲ್ಲ ಭಾಷೆಗೂ ಕೂಡ ಅದು ಅನುವಾದ ಆದಾಗ ಕೊನೆಗೆ ಅದನ್ನು ಯಾವ ಭಾಷೆಯಲ್ಲಿ ಅನುವಾದ ಮಾಡ್ತಿದ್ದಾರೆ, ಎಷ್ಟು ಮಾಡ್ತಿದ್ದಾರೆ ಅನ್ನುವಷ್ಟು ಕಂಟ್ರೋಲಿಗೆ ಸಿಗದಷ್ಟು ಸ್ಪ್ರೆಡ್ ಆಗುತ್ತೆ. ತಕ್ಷಣ ಗಾಂಧೀಜಿಯವರು ಅದನ್ನು ಓದ್ತಾರೆ. ಓದಿ ಗಾಂಧೀಜಿಯವ್ರ ರಿಪ್ಲೈ ಏನಿತ್ತು ಅನ್ನುವಂಥದ್ದು ನಾನು ಇದರಲ್ಲಿ ಇನ್ನೂ ಅನುವಾದ ಮಾಡಿಲ್ಲ. ನಾವು 2ನೇ ಮುದ್ರಣ ಮಾಡುವಾಗ ಅದನ್ನು ಅನುವಾದ ಮಾಡ್ತೀವಿ. ಬಾಬಾ ಸಾಹೇಬರು ಕೂಡ ಅವರು 2ನೇ ಮುದ್ರಣ ಮಾಡುವಾಗಲೇ ಇದು ಗಾಂಧೀಜಿಯವರ ಲೆಟರ್ಗಳನ್ನು ಹಾಕಿದ್ದು. ಹಿಂದೂ ಧರ್ಮ ಸುಧಾಕರು ಮತ್ತು ಹಿಂದೂ ಧರ್ಮದವರು ಬಾಬಾ ಸಾಹೇಬರನ್ನು ಸರಳವಾಗಿ ತೆಗೆದುಕೊಳ್ಳೋಂಗಿಲ್ಲ, ಹಿಂದೂ ಧರ್ಮಕ್ಕೆ ಅವರೊಂದು ತೊಡಕಾಗಿದ್ದಾರೆ ಅಂತ ಗಾಂಧೀಜಿಯವರು ಬರೀತಾರೆ. ಮತ್ತು ಅವ್ರು ಇನ್ನೊಂದು ಹೇಳ್ತಾರೆ, ಅವರು ಜಾತಿಯನ್ನು ಮತ್ತು ಚಾತುರ್ವರ್ಣವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಸಮರ್ಥನೆ ಮಾಡ್ಕೊಳ್ತಾರೆ ಗಾಂಧೀಜಿಯವರು. ಕೊನೆಗೆ ಇನ್ನೊಂದು ಸಜೆಸ್ಟ್ ಮಾಡ್ತಾರೆ ಅವರು, ಇಂಥ ಮಹತ್ವವಾದ ಪುಸ್ತಕ ಬೆಲೆ ಜಾಸ್ತಿ ಆಯಿತು, ಇದನ್ನು 2 ಆಣೆಗೂ ಇಡೋದು ಒಳ್ಳೆಯದು ಅನ್ನುವಂಥ ಒಂದು ಸಜೆಷನ್ ಕೊಡ್ತಾರೆ. ಅದೆಲ್ಲ ನಮಗೆ ಅಗತ್ಯ ಇಲ್ಲ. ನಾನು ಈ 2 ಕೃತಿಗಳನ್ನು ಯಾಕೆ ಅನುವಾದ ಮಾಡಿದೆ ಅನ್ನುವಂತಹ ಪ್ರಶ್ನೆ ನೀವು ಮೊದಲೇ ಕೇಳಿದ್ರಿ, ಆವಾಗ ನಾವು ಅದನ್ನು ಸರಿಯಾದ ಆನ್ಸರ್ ಮಾಡಲಿಕ್ಕಾಗಲಿಲ್ಲ. ಒಂದೇ ಉದ್ದೇಶ, ಈಗಾಗಲೇ ಒಂದಷ್ಟು ಜನ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಾನು ಮೊದಲನೇವನಲ್ಲ. ಮೊದಲು ಬಹುಶಃ ನನಗೆ ಗೊತ್ತಿರೋ ಹಾಗೆ ಅದನ್ನು ಮನೋಜ್ ಅವರಯ್ಯ ಅವರು ಮಾಡಿದರು, ಜಾತಿ ವಿನಾಶ ಅಂತ. ಈ ವಾಸ್ ಮೋಸ್ಟ್ ಸೀನಿಯರ್ ಪರ್ಸನ್. ಬಾಬಾ ಸಾಹೇಬ್ರ ಬರಗಳು ಫಸ್ಟ್ ಕನ್ನಡದಲ್ಲಿ ಸಿಕ್ಕಿದ್ದೆ ಅವ್ರ ಮೂಲಕ. ಹಂಗಾಗಿ ನಾವು ಆತನಿಗೆ ತುಂಬ ದೊಡ್ಡ ಥ್ಯಾಂಕ್ಸನ್ನು ಹೇಳಬೇಕು. ಅವ್ರು ಹೇಗೆ ಮಾಡಿದರು, ಹೆಂಗೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕೊನೆ ಪಕ್ಷ ಹಿಂಗಿದೆ, ಗ್ರಹಿಸ್ಕೊಳ್ಳೋದಕ್ಕೊಂದು ಅವಕಾಶ ಮಾಡಿಕೊಟ್ರು. ಅನಿಲೇಶನ್ ಆಫ್ ಕಾಸ್ಟ್ ನಂತರ ಕಮಲಾ ಹಂಪನ್ನ ಮೇಡಮ್ ಅವರು ಮಾಡಿದ್ದಾರೆ, ರಾಹು ಅವರು ಮಾಡಿದ್ದಾರೆ. ಆನಂತರ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಅವರ ಬರಹ ಮತ್ತು ಭಾಷಣಗಳನ್ನು ಸುಮಾರು 22 ವಾಲ್ಯೂಮನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಇದನ್ನು ಯಾಕೆ ನಾವು ಸಪ್ರೇಟಾಗೆ ಕೊಡಬೇಕು ಅಂತಂದರೆ, ಇದುವರೆಗೂ ಅನುವಾದ ಮಾಡಿರೋರು ಯಾರು ಕೂಡ ಕ್ಯಾಸ್ಟ್ ಇನ್ ಇಂಡಿಯಾ ಮತ್ತು ಅನಿಲೇಷನ್ ಆಫ್ ಕಾಸ್ಟ್ನ ಸಪ್ರೇಟಾಗಿ ಕೊಟ್ಟಿಲ್ಲ. ಯಾಕಂದರೆ ಅನಿಲೇಷನ್ ಆಫ್ ಕಾಸ್ಟ್ಗೂ ಮತ್ತು ಕ್ಯಾಸ್ಟ್ ಇನ್ ಇಂಡಿಯಾಕ್ಕೂ ಸರಿಸುಮಾರು 20 ವರ್ಷಗಳ ಕಾಲದ ಡಿಸ್ಟೆನ್ಸ್ ಇದೆ. ಕ್ಯಾಸ್ಟ್ ಇನ್ ಇಂಡಿಯಾ ಜಾತಿ ಹೇಗೆ ಹುಟ್ಟಿತು ಅಂತ ಹೇಳುತ್ತೆ, ಮತ್ತು ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ, ಮತ್ತು ಅದು ಹೆಂಗೆ ಡೆವಲಪ್ ಆಯ್ತು ಅನ್ನೋದನ್ನು ಹೇಳುತ್ತೆ. ಜಾತಿ ವಿನಾಶ ಅದನ್ನು ಹೆಂಗೆ ನಾಶ ಮಾಡಬೇಕು ಅಂತ ಹೇಳುತ್ತೆ. 20 ವರ್ಷದ ಗ್ಯಾಪ್ ಅದು ಬಾಬಾ ಸಾಹೇಬ್ರಿಗೆ ಭಾಳ ಕ್ಲಿಯರ್ ಕಟ್ಟು. ಹಂಗೇ ಇನ್ನೂ 20 ವರ್ಷ ಆದ ನಂತರ, ಇದು 36ರಲ್ಲಿ ಬಂದಿದ್ದು, 56ಕ್ಕೆ ಅವರು ಜಾತಿಯನ್ನು ನಾಶ ಮಾಡಲಿಕ್ಕೆ ಪ್ರಕ್ರಿಯಾತ್ಮಕವಾಗಿ ಮತ್ತು ಪ್ರಯೋಗಾತ್ಮಕವಾಗಿ ತೊಡಕೊಂಡು
ಧರ್ಮವನ್ನು ಬಿಡದಲ್ಲೇ ಜಾತಿಯನ್ನು ನಾಶ ಮಾಡಲಿಕ್ಕಾಗಲ್ಲ ಅಂತ ಇರಲಿ. ಇದನ್ನು ಮಾಡಿದ್ದು. ಮತ್ತು ಈ ಎಲ್ಲರೂ ಮಾಡಿರೋರಲ್ಲಿ ಅದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ನಾನು ಹೇಳೋದಿಲ್ಲ, ಹೇಳಬಾರ್ದು. ಅವ್ರವ್ರ ಪ್ರಯತ್ನ ಅವ್ರವ್ರದ್ದಿರುತ್ತೆ, ಅವರವರ ನಿರೂಪಣೆ ಅವ್ರದ್ದಿರುತ್ತೆ. ಬಟ್ಟು ಎಲ್ಲರಲ್ಲೂ ಕೂಡ ಇರುವಂಥ 2 ಮೇಜರ್ ಮಿಸ್ಟೇಕ್ ಏನಂತಂದರೆ, ಬಾಬಾ ಸಾಹೇಬ್ರ ಫೋರ್ಸನ್ನು ತಗ್ಸಿರೋದು. ಬಾಬಾ ಸಾಹೇಬ್ರ ಮಾತಿನ ಫೋರ್ಸ್ ಇತ್ತಲ್ಲ, ಅದನ್ನು ತಗ್ಸಿದ್ದಾರೆ, ಸಾಫ್ಟ್ ಮಾಡೋದು, ಸಾಫ್ಟ್ ಕಾರ್ನರಿಂಗ್ ಮಾಡಿದ್ದಾರೆ. ಬಾಬಾ ಸಾಹೇಬ್ರಿಗಿದ್ದ ಆಕ್ರೋಶ ಇದೆಯಲ್ಲ, ಅದು ತಣ್ಣನೇ ದನಿಗೆ ತಂದಿರುವಂಥ ಜನಗಳಿಗೆ ಅಷ್ಟು ಆಕ್ರೋಶ ಭರಿತ ಮಾತುಗಳು ಅಥವಾ ಅವರು ಬಾಬಾ ಸಾಹೇಬ್ರ ಫೋರ್ಸು ಈಗಿನ ಜನಗಳು ಅದನ್ನು ಅರ್ಥ ಮಾಡ್ಕೊಳ್ದೆ ಅಪಾರ್ಥ ಮಾಡ್ಕೋಬಹುದು ಅಂದ್ಕೊಂಡು ಆ ಥರ ಮಾಡಿರಲೂಬಹುದು. ಆ ಥರ ಅನ್ನೋದಕ್ಕಿಂತ ಇವರು ಬಾಬಾ ಸಾಹೇಬ್ರೆ ಭಾಳ ಸ್ಪಷ್ಟವಾಗಿ ಹೇಳೋದೇನಂತಂದರೆ, ಯಾವತ್ತೂ ಕೂಡ ಬರಹ ಮತ್ತು ಮಾತು ಜನಗಳನ್ನು ಬಡಿದೆಬ್ಬಿಸ್ತಾರೆ ಇರಬೇಕು ಅಂತ. ಅದನ್ನು ಅವರು ಜಾತ್ಪಾತ್ ತೊಡಕ್ ಮಂಡೇಲ್ ಅವರು ಏನು ಮಾಡ್ತಾರೆ, ಇದು ಉದ್ರೇಕಕಾರಿಯಾಗಿದೆ ಅಂತ ಹೇಳ್ತಾರೆ. ಅವ್ರ ಮಾತಿನ ಫೋರ್ಸೇ ಹಂಗಿತ್ತು, ಅದು ಭಾಷಣದ್ದು. ಹಂಗಾಗಿ ಆ ಫೋರ್ಸನ್ನು ತೆಗೆಸಿದ್ದಾರೆ. ಈ 2ನೇ ಪಾಯಿಂಟು, ಬಾಬಾ ಸಾಹೇಬರ ಲ್ಯಾಂಗ್ವೇಜು ಇಂಗ್ಲೀಷ್ ಇದೆಯಲ್ಲ, ಸೊ ಬ್ಯೂಟಿಫುಲ್, ಮತ್ತು ಅದು ತುಂಬ ಲೆಂತು ಸೆಂಟೆನ್ಸು, ಆದರೆ ಎಲ್ಲೂ ಅರ್ಥಕ್ಕೆ ಅವರ ವೊಕ್ಯಾಬುಲರಿ ಇಲ್ಲಿ ಜನರಿಗೆ ಅರ್ಥ ಆಗೋದು ಕೂಡ ಒಂದು ಮಟ್ಟದ ಕಷ್ಟ, ಸ್ವಲ್ಪ ಕಷ್ಟ. ಮತ್ತು ಅವರ ಬಾಬಾ ಸಾಹೇಬರ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಸ್ಕಾಲರ್ ಲ್ಯಾಂಗ್ವೇಜ್. ಅದು ಸ್ಕಾಲರ್ ಲ್ಯಾಂಗ್ವೇಜು ಯಾಕೆ ಅಂತಂದರೆ, ಬಾಬಾ ಸಾಹೇಬ್ರಿಗೆ ಅದು ಅಗತ್ಯ ಇತ್ತು. ಹೆಚ್ಚು ಕಡಿಮೆ ಇಂಡಿಯಾದಲ್ಲಿ ದಿ ಮೋಸ್ಟ್ ಇಂಗ್ಲೀಷ್ ಮೇಲೆ ಹಿಡಿತಾ ಇದ್ದ ಕೆಲವು ಜನಗಳಲ್ಲಿ ಬಾಬಾ ಸಾಹೇಬರು ಕೂಡ ಒಬ್ಬರಾಗಿದ್ದರು. ಹಂಗಾಗಿ ಅವರು ಸ್ವಲ್ಪ ಲೆಂತಾಗಿ ತಗೊಂಡು ಹೋಗ್ತಾರೆ. ಈ ಉಳಿದವ್ರು ಏನು ಮಾಡಿದ್ದಾರೆ ಅಥವಾ ಕರ್ನಾಟಕ ಗೌರ್ಮೆಂಟ್ನ ವಾಲ್ಯೂಮ್ಗಳಲ್ಲಿ ಅವ್ರ ವಾಕ್ಯಗಳನ್ನು ಎಷ್ಟು ಲೆಂತ್ ಇತ್ತೋ ಹಂಗೆ ಸುತ್ಕೊಂಬರ್ತಾರೆ. ಅವಾಗ ಏನಾಗುತ್ತೆ, ಸಾಮಾನ್ಯ ಜನಗಳಿಗೆ, ಸ್ಕಾಲರ್ಗಳಿಗೆ ಅದು ಹೆಂಗೋ ಅರ್ಥ ಮಾಡ್ಕೊಳ್ತಾರೆ, ಸಾಮಾನ್ಯ ಜನರಿಗೆ ಏನಾಗುತ್ತೆ ಅದು ರೀಚ್ ಆಗಲ್ಲ, ಅದು ಇನ್ಕನ್ವೀನಿಯೆಂಟ್ ಅಂತ ಅನಿಸ್ಬಿಡುತ್ತೆ. ಆವಾಗ ನಾನೇನು ಮಾಡಿದ್ದೀನಿ, ಬಾಬಾ ಸಾಹೇಬ್ರು ಒಂದೇ ವಾಕ್ಯ ಸಮ್ಟೈಮ್ 3 ವಾಕ್ಯಗಳನ್ನಾಗಿ ಮಾಡಿದ್ದೀನಿ ನಾನು. ಆದರೆ ಅವರು ಲ್ಯಾಂಗ್ವೇಜ್ ಏನಿತ್ತಲ್ಲ, ಅವ್ರ ವಾಕ್ಯ ಏನಿತ್ತಲ್ಲ, ಅದನ್ನೆಲ್ಲೂ ಕೂಡ ಮಿಸ್ಟೇಕ್ ಆಗದ ರೀತಿಯಲ್ಲಿ ಮಾಡಿದ್ದೀನಿ. ಅವ್ರು ಬಾಬಾ ಸಾಹೇಬರು ಹಿಂಗೆ ಒಂದು ಕಾಮ ಇಟ್ಟು ಅಂಡ್ ಅಂತ, ಆಮೇಲೆ ಕಾಮ ಇಟ್ಟು ವಿತ್ ಅಂತೆಲ್ಲ ಮಾಡ್ತಿರ್ತಾರೆ. ನಾವು ಅದನ್ನು ಎಲ್ಲಿ ಅವ್ರು ಕಾಮ ಹಾಕಿದ್ದಾರೆ ಅದನ್ನು ಪೂರ್ಣ ಸೆಂಟೆನ್ಸ್ ಮಾಡಿಬಿಡೋದು. ಹಂಗಾದಾಗ ಏನಾಗುತ್ತೆ, ಎಲ್ರಿಗೂ ತಲುಪುತ್ತದೆ, ಸರಳ ಆಗಿಬಿಡುತ್ತೆ. ಜೊತೆಗೆ ನಾನು ಬಳಸಿರೋ ಲ್ಯಾಂಗ್ವೇಜು ಹೈಸ್ಕೂಲ್ ಮಕ್ಕಳದು, ಹೈಸ್ಕೂಲ್ ಮಕ್ಕಳಿಗೂ ಕೂಡ ಅದು ಅರ್ಥ ಆಗಬೇಕು. ಯಾಕಂತಂದರೆ ನಾವೀಗೆಲ್ಲ ಡಿಗ್ರಿ MA ಮಕ್ಕಳಿಗೆ ಬಂದಾಗ ಅವರು ಕೋಮುವಾದನೋ ಜಾತಿವಾದನೋ ಸಂಘಟನೆಗಳಲ್ಲಿ ತೊಡಗಿದ್ದಾಗ ತಗೊಳ್ರಿ ಬಾಬಾ ಸಾಹೇಬ್ರನ್ನ ಓದ್ಕೊಳ್ರಿ, ತಗೊಳ್ರಿ ಬಾಬಾ ಸಾಹೇಬ್ರನ್ನ ಓದ್ಕೊಳ್ರಿ ಅನ್ನೋ ಬದಲು ಹೈಸ್ಕೂಲಲ್ಲೇ ತಗೊಳ್ರಿ ಬಾಬಾ ಸಾಹೇಬ್ರನ್ನ ಓದ್ಕೊಂಡು ನೋಡ್ರಿ ಅಂದರೆ ಅವ್ರಿಗೊಂದು ಏನಾಗುತ್ತೆ, ಒಂದು ಪ್ಲಾಟ್ಫಾರ್ಮು ಅಥವಾ ವೇದಿಕೆನೋ ಒಂದು ಆಲೋಚನೆ ಬೇಸಿಕಲಿ ಬೇಗ ಸಿಕ್ಬಿಡುತ್ತೆ. ನಾನೊಬ್ಬ ಮೇಸ್ಟ್ರಾಗಿರೋ ಕಾರಣಕ್ಕೆ ಯಾವ ಮಕ್ಕಳಿಗೆ ಯಾವ ಲ್ಯಾಂಗ್ವೇಜು ರೀಚ್ ಮಾಡಬಲ್ದು ಅನ್ನೋ ವಿಷಯದಲ್ಲಿ ನಾನು ಉದ್ದೇಶಪೂರ್ವಕವಾಗಿಯೇ ಭಾಷೆಯನ್ನು ಸರಳ ಮಾಡಿದ್ದು. ಹಾಗಾಗಿ ಇದು ಈ ಕಾರಣಕ್ಕೆ ನನಗೆ ಮಹತ್ವ ಅಂತ ಅನಿಸುತ್ತೆ. ಓಕೆ. ಆಮೇಲೆ ಭಾರತದೊಳಗಿನ ಜಾತಿಗಳು ಪುಸ್ತಕದಲ್ಲಿ ನೀವೊಂದು ಕಡೆ ಒಂದು ಕೋಟ್ ಮಾಡಿದ್ದೀರಿ, ಗೋಲ್ಡನ್ ವೈಸರ್ ಅವ್ರದ್ದು. ಯಾಕಂದರೆ ಗೋಲ್ಡನ್ ವೈಸರ್ ಅವರು ಆವಾಗ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಪ್ರಾಧ್ಯಾಪಕರಾಗಿರೋರು, ಮತ್ತು ಆ ಕಾಲಘಟ್ಟದಲ್ಲಿ ಪ್ರಪಂಚದ ಎಲ್ಲ ದೊಡ್ಡ ದೊಡ್ಡ ಮಾನವಶಾಸ್ತ್ರಜ್ಞರಲ್ಲಿ, ಆಂಥ್ರೋಪಾಲಜಿಸ್ಟಲ್ಲಿ ಅವರು ಕೂಡ ಪ್ರಮುಖರಾಗಿರ್ತಾರೆ. ಸೊ ಅಂಥ ದೊಡ್ಡ ಆಂಥ್ರೋಪಾಲಜಿಸ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರಬಂಧವನ್ನು ಮಂಡಿಸುವಾಗ ಅಲ್ಲಿ ಇದ್ದಂಥ ಎಲ್ಲ ಪ್ರೊಫೆಸರ್ಗಳಲ್ಲಿ ಗೋಲ್ಡನ್ ವೈಸರ್ ಅವರು ಹೇಳ್ತಾರೆ, ಅಂದರೆ ಇಷ್ಟು ದಿನ ಸುಮಾರು 2,000 ರಿಂದ 3,000 ಪುಸ್ತಕಗಳು ಇದ್ರ ಬಗ್ಗೆ ಪ್ರಬಂಧಗಳು ಬಂದಿದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಬಂಧ ಮಂಡಿಸಿರೋ ರೀತಿ ಇದೆಯಲ್ಲ, ಇದು ಪ್ರಪಂಚದ ಒಬ್ಬ ದೊಡ್ಡ ಆಂಥ್ರೋಪಾಲಜಿಸ್ಟು ಪ್ರಬಂಧ ಮಂಡಿಸಿರೋ ರೀತಿಯಲ್ಲಿ ನನಗೆ ಅನ್ನಿಸ್ತು ಅಂತ ಹೇಳಿ ಅಷ್ಟು ದೊಡ್ಡ ವರ್ಡನ್ನು ಹೇಳ್ತಾರೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾವು ಹೊಗಳುವಾಗ ಅದು ಖಂಡಿತ ಅತಿಶಯೋಕ್ತಿ ಅಂತ ಅನಿಸೋದಿಲ್ಲ. ಯಾಕಂದರೆ ಅವ್ರ ಬಗ್ಗೆ ಇಡೀ ಜಗತ್ತಿನಲ್ಲಿ ಯಾರು ಹೇಳಿದ್ರೂ ಕೂಡ ಅದು ಅತಿಶಯೋಕ್ತಿ ಅಲ್ಲ, 100% ಅಲ್ಲ. ಯಾಕಂದರೆ ನೀವು ಏನು ಹೇಳಿದ್ರು ಕೂಡ ಬಾಬಾ ಸಾಹೇಬ್ರನ್ನ ಉಳ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ರದ್ದು ಒಂದು ಪಾಯಿಂಟ್ ನಾನು ಮೆನ್ಷನ್ ಮಾಡಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈಗ ನೋಡಿ ಬೇರೆಯವ್ರ ವಿಚಾರ ಇಲ್ಲಿ ನಾವು ಆ ಸಮಯದಲ್ಲಿ ಇವರು ಬಸವಣ್ಣನವರು ಇರ್ಬೋದು, ಅಥವಾ ಬುದ್ಧನ ವಿಚಾರ ಇರ್ಬೋದು, ಅಥವಾ ಗಾಂಧೀಜಿಯ ವಿಚಾರ ಇರ್ಬೋದು, ಈ ರೀತಿ ಬೇರೆ ಬೇರೆ ವಿಚಾರಗಳು ಏನು ಅವರು ಕೆಲವರು ಸಮಾನತೆ ಬಗ್ಗೆ ಮಾತಾಡಿದ್ರು, ಇನ್ನು ಕೆಲವರು ಅಹಿಂಸೆ ಬಗ್ಗೆ ಮಾತಾಡಿದ್ರು, ಇನ್ನು ಕೆಲವರು ಒಂದು ಮೊರಾಲಿಟಿ ಬಗ್ಗೆ ಮಾತಾಡಿದ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವೆಲ್ಲವನ್ನು ಒಳಗೊಂಡಂತೆ ಇಡೀ ಒಂದು ರೀತಿ ಫುಲ್ ಪ್ಯಾಕೇಜ್ ಅನ್ನೋ ರೀತಿಯಲ್ಲಿ ಒಂದು ಒಳ್ಳೆ ಒಂದು ಔಟ್ಪುಟ್ಟನ್ನು ಕೊಟ್ಟು ಹೋದರು ಈ ಜಗತ್ತಿಗೆ.
ಈ ಇಡೀ ಜಗತ್ತಿಗೆ, ಇದು ಖಾಲಿ ದೇಶಕ್ಕಲ್ಲ, ಇದು ಇಡೀ ಜಗತ್ತಿಗೆ. ಆ ಕಾರಣಕ್ಕೆ ಅವರ ಹುಟ್ಟಿದ ದಿನವನ್ನು ನಾಲೆಡ್ಜ್ ಡೇ ಅಂತ ಹೇಳಿ ವಿಶ್ವಸಂಸ್ಥೆ ಇದು ಮಾಡ್ತದೆ. ಸೊ ಈ ನಿಮ್ಮ ಭಾರತದೊಳಗಿನ ಜಾತಿಗಳು ಮತ್ತು ಜಾತಿ ವಿನಾಶ ಪುಸ್ತಕ ಏನಿದೆ ಸರ್, ಈ ಪುಸ್ತಕ ಸಾಮಾನ್ಯವಾಗಿ ಎಲ್ಲ ಯುವಕರು, ಎಲ್ಲ ವಿದ್ಯಾರ್ಥಿಗಳು ಕೂಡ, ಹೈಸ್ಕೂಲ್ ವಿದ್ಯಾರ್ಥಿಗಳು, PUC ವಿದ್ಯಾರ್ಥಿಗಳು, ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಓದಿ ಅರ್ಥ ಮಾಡ್ಕೊಳ್ಳುವಷ್ಟು ಸರಳವಾಗಿ ನೀವು ಬರೆದಿದ್ದೀರಿ. ಈ ಮೂಲಕ ಈ ಪುಸ್ತಕ ಅಥವಾ ನಿಮ್ಮ ಆ ಯುವಕರಿಗೆ, ಆ ಯುವ ಸಮೂಹಕ್ಕೆ ಏನು ಒಂದು ಮೆಸೇಜನ್ನು ಕೊಡ್ಲಿಕ್ಕೆ ಬಯಸ್ತೀರಿ ಅಂತಿಮವಾಗಿ? ಯುವಕರು ಪರ್ಟಿಕ್ಯುಲರ್ ಆಗಿ ನಾವು ಯುವಕರು ಅನ್ನೋದನ್ನು ಟಾರ್ಗೆಟ್ ಮಾಡೋದಕ್ಕಿಂತ ಹೈಯರ್ ಪ್ರೈಮರಿ ಸ್ಕೂಲಿಂದ ಮಕ್ಕಳನ್ನು ಟಾರ್ಗೆಟ್ ಮಾಡಬೇಕು. ನಾವೇನು ಮಾಡ್ತೀವಿ, ಬಿಟ್ಬಿಡ್ತೀವಿ. ಅವ್ರು ಕೆಟ್ಟೋದ ಮೇಲೆ ಬುದ್ಧಿ ಹೇಳಲಿಕ್ಕೆ ಶುರು ಮಾಡ್ತೀವಿ. ನಾನು ಅಂದ್ಕೊಳ್ಳೋದೇನೆಂದರೆ, ಕೆಟ್ಟೋಗೋದಕ್ಕಿಂತ ಮುಂಚೆನೇ ನೀವು ಬುದ್ಧಿ ಹೇಳಲಿಕ್ಕೆ ಶುರು ಮಾಡಬೇಕು. ಹಾಗಾಗಿ ನಾನು ಮೊದಲು ಈ ವರ್ಷ ಅನಿಲೇಷನ್ ಆಫ್ ಕ್ಯಾಸ್ಟ್ ಮತ್ತು ಕ್ಯಾಸ್ಟ್ ಇನ್ ಇಂಡಿಯಾ ಅನುವಾದ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲೇ ಹೇಳಿದ್ರಲ್ಲ ಅಂಬೇಡ್ಕರ್ ದಿನಚರಿ ಅಂತ. ಅಂಬೇಡ್ಕರ್ ದಿನಚರಿ ಇದು ಸ್ಟೂಡೆಂಟ್ಗಾಗಿ ಅತಿ ಸರಳ ಭಾಷೆಯಲ್ಲಿ ಬರೆದ ಪುಸ್ತಕ. ನೀವು ಮಕ್ಕಳು ಕೆಡೋದಕ್ಕಿಂತ ಮುಂಚೆ ಹೋಗಿ ಬಾಬಾ ಸಾಹೇಬ್ರನ್ನು ಅವ್ರ ಕೈ ಕೊಡಿ. ನೀವು ಏನೂ ಕೊಡದಿದ್ದರೂ ಅಷ್ಟೇ ಹೋಯ್ತು. ಒಂದು ಹ್ಯಾಂಡ್ ಬುಕ್ ಮಾಡಿ. ಯಾವುದು ಹ್ಯಾಂಡ್ ಬುಕ್ ಯಾವ್ದು ಮಾಡಬೇಕು ಅಂತಂದರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಹೈಸ್ಕೂಲ್ ಮಕ್ಕಳಿಗೊಂದು ಹ್ಯಾಂಡ್ ಬುಕ್ ಮಾಡಬೇಕು. ಹೈಸ್ಕೂಲ್ ಟು PUC ಟು ಡಿಗ್ರಿ, ಈ 2 ಭಾಗಗಳಲ್ಲಿ ನೀವು ಕಾನ್ಸ್ಟಿಟ್ಯೂಷನ್ನ ಸರಳವಾಗಿ ಇಂಪಾರ್ಟೆನ್ಸ್ ಅಂತ ಯಾವುದಿದೆ ಮಕ್ಕಳಿಗೆ ತಲುಪಲೇಬೇಕಾಗಿರುವಂಥದ್ದು, ಆ ಪುಸ್ತಕಗಳನ್ನು ಪಾಕೆಟ್ ಕ್ಯಾಲೆಂಡರ್ ಥರ ಮಾಡಿ ಮಕ್ಕಳಿಗೆ ಕೊಟ್ಟು ಅದರ ಮೇಲೆ ಕಾಂಪಿಟೇಷನ್ಗಳನ್ನು ಇಡಬೇಕು. ನೀವು ಸಂವಿಧಾನವನ್ನು ಓದಿಸಿದ ಮೇಲೆ ಮಕ್ಕಳ ಸುಲಭಕ್ಕೆ ಕೆಟ್ಟೋಗ್ತಾರೆ ಅಂತಂತಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಅದು ಹೋಗ್ಬೇಕು ಫಸ್ಟು. ಮತ್ತು ಬಾಬಾ ಸಾಹೇಬರ ಇಡೀ ದಿನಚರಿ ಅಥವಾ ಬಾಬಾ ಸಾಹೇಬ್ರ ಇಡೀ ಬದುಕು ಹೆಂಗಿತ್ತು ಅನ್ನೋದನ್ನು ಬಿಗಿನಿಂಗಿಂದ ಅವ್ರಿಗೆ ಪರಿಚಯ ಮಾಡಿಸ್ಬೇಕು. ಅವ್ರು ಹೆಂಗೆ ಓದಿದ್ರು ಮತ್ತು ಅವ್ರು ಎಷ್ಟು ಬಡತನದಲ್ಲಿದ್ದರು, ಓದು ಯಾಕೆ ತುಂಬ ಇಂಪಾರ್ಟೆಂಟು, ಧರ್ಮ ಯಾಕೆ ನಮಗೆ ಇಂಪಾರ್ಟೆಂಟೇ ಅಲ್ಲ, ಕ್ಯಾಸ್ಟ್ ಯಾಕೆ ನಮಗೆ ಇಂಪಾರ್ಟೆಂಟೇ ಅಲ್ಲ. ಈಗ ವರ್ತಮಾನದಲ್ಲಿ ನಾವು ನೋಡಿದ್ರೆ ಈ ಕಾಲೇಜ್ PUC ಇಂದ ಹಿಡಿದು ಕಾಲೇಜ್ವರೆಗೂ ಹುಡುಗರು, ಪ್ರತಿಯೊಬ್ಬರು ಹುಡುಗರಲ್ಲಿ ಒಂದು ರೀತಿ ಧರ್ಮ ಅನ್ನೋದು, ಧರ್ಮ ಮತ್ತು ಯಾಕಂದರೆ ಧರ್ಮ ಮತ್ತು ಜಾತಿ ಎರಡು ಒಂದು ಹಿಡ್ಕೊಂಡ್ರೆ ಇನ್ನೊಂದು ಆಟೋಮೆಟಿಕ್ ಜೊತೆಯಲ್ಲಿ ಬಂದಿರುತ್ತೆ. ಅವೆರಡು ಬೇರೆ ಬೇರೆ ಅಂತ ಅಲ್ಲ. ನೀವು ಧರ್ಮ ನಾಶ ಮಾಡಬೇಕು ಅನ್ನೋದಾದರೆ ಮಾತ್ರ ಜಾತಿ ನಾಶ ಆಗುತ್ತೆ. ಬಾಬಾ ಸಾಹೇಬರ ಹೇಳಿದ ಭಾಳ ದೊಡ್ಡ ಪ್ರಮೇಯ ಅದು. ಯಾಕಂದರೆ ಜಾತಿಯ ನಿಜವಾದ ಕಗ್ಗಂಟು ಮತ್ತು ಆರಿಜನ್ನು ಮತ್ತು ಕಾರ್ಯವೈಖರಿ ಎಲ್ಲ ಇರೋದು ಧರ್ಮದಲ್ಲಿನೇ. ಹಂಗಾಗಿ ನೀವು ಧರ್ಮವನ್ನು ನಾಶ ಮಾಡಿದ್ರೆ ಜಾತಿಯನ್ನು ನಾಶ ಮಾಡ್ತೀನಿ ಅನ್ನೋದೇ ಉಚಿತನ. ತುಂಬ ಸಲ ಹೇಳ್ತೀವಿ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದರೆ ಜಾತಿ ಹೋಗುತ್ತೆ, ಜೊತೆಯಲ್ಲಿ ಕೂತ್ಕೊಂಡು ಉಂಡ್ರೆ ಸಹಭೋಜನ ಉಂಡ್ರೆ ಜಾತಿ ಹೋಗುತ್ತೆ. ನಾವೆಲ್ಲರೂ ಜೊತೆಯಲ್ಲೇ ಉಂಡಿದ್ದೀವಿ. ಬೇರೆ ಬೇರೆ ಜಾತಿಗೆ ಸೇರಿದ ಜನಗಳು ನಾವು ಎಲ್ಲಿ ಹೋಯ್ತು? ಕರೆಕ್ಟ್. ತುಂಬ ಜನ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಾರೆ. ಯಾಕೆ? ನಮ್ಗೆ ತುಂಬ ಸ್ಕಾಲರ್ಗಳೇ ಆಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಕೋಟ್ ಮಾಡ್ತಾರೆ ಸರ್, ಜಾತಿ ಅನ್ನೋದು ಒಂದು ಸಮಸ್ಯೆ ಆಗಿದ್ದರೆ ಖಂಡಿತ ಅದಕ್ಕೊಂದು ಪರಿಹಾರ ಇರ್ತಿತ್ತು. ಅದು ಸ್ಟೇಟ್ ಆಫ್ ಮೈಂಡ್ ಆಗಿದೆ, ಜನರ ಒಂದು ರೀತಿ ಮಾನಸಿಕ ಸ್ಥಿತಿ ಕಾನ್ಷಿಯಸ್ ಆಗಿಬಿಟ್ಟಿದೆ ಜಾತಿ ಅನ್ನೋದು. ಆ ಕಾರಣಕ್ಕೆ ಅದನ್ನು ತೊಲಗಿಸೋದು ತುಂಬ ಕಷ್ಟ ಅಂತ ಹೇಳಿ ಕಾಂಚೀರಾಮ್ ಸಾಹೇಬರು ಇನ್ನೂ ಮುಂದುವರೆದು ಹೇಳ್ತಾರೆ. ಬಾಬಾ ಸಾಹೇಬರು ಆ ಟೈಮಲ್ಲಿ ಕ್ಯಾಸ್ಟ್ನ ಅನ್ನಿಹಿಲೇಟ್ ಮಾಡಬೇಕು ಅಂದರೆ ಅದನ್ನು ಜಾತಿ ವಿನಾಶ ಮಾಡಬೇಕು ಅಂತ ಹೇಳಿದ್ದು ಮೇಲ್ಜಾತಿ ಸವರ್ಣೀಯರಿಗೆ. ಆಗ ಅವ್ರನ್ನ ಕುರಿತೇ ಬರೆದಿದ್ದು. ಮುಂದೆ ಹೋಗಿ ಕಾಂಚೀರಾಮ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ, ಅಂದರೆ ವಿ ಶುಡ್ ಹ್ಯಾಂಡಲ್ ದ ಕ್ಯಾಸ್ಟ್ ಅಂತ ಹೇಳಿ. ಅನ್ನಿಹಿಲೇಟ್ ಮಾಡೋಕ್ಕೆ ನಮ್ಮ ಕೈಲಿ ಇಲ್ಲ, ಇವಾಗ ಅದನ್ನು ಹ್ಯಾಂಡಲ್ ಮಾಡಬೇಕು ಕ್ಯಾಸ್ಟ್ ಅಂತ ಹೇಳಿ. ಮತ್ತು ಜಾತಿ ಅನ್ನುವಂಥದ್ದು ನಮಗೆ ಸಮಸ್ಯೆ ಅಲ್ಲ. ಅರ್ದು STಗಳಿಗೋ OBCಗಳಿಗೋ ಅದು ಸಮಸ್ಯೆನೇ ಅಲ್ಲ. ಅದು ಸಮಸ್ಯೆ ಯಾರಿಗೆ? ಯಾರು ಈ ಜಾತಿಗಳನ್ನು ಮುಟ್ಟಿಸ್ಕೊಳ್ಳೋದಿಲ್ಲ, ಇವ್ರು ಕೆಳಜಾತಿಗಳು ಅಂತ ಹೇಳ್ತಿದ್ದಾರೆ ಅಂತಾರೋ ಅದು ಸಮಸ್ಯೆ, ಅವ್ರಿಗೆ ಸಮಸ್ಯೆ, ನಮಗಲ್ಲ. ಅದಕ್ಕೆ ಒಂದು ಇಂಟರ್ವ್ಯೂನಲ್ಲಿ ಅವರು ನಮ್ಮ ಒಬ್ಬ ಪೊಲಿಟಿಷಿಯನ್ ಹೇಳುವಾಗ, ಈ ಜಾತಿಯನ್ನು ಕುರಿತು ನಿಮಗೆ ಏನನ್ನಿಸುತ್ತೆ ಅಂತಂತಾಗ, ಗಾಯ ಮಾಡಿದವ್ರಿಗೆ ಕೇಳ್ರಿ ಹೋಗಿ, ಗಾಯ ಆದನಿಗೆ ಏನು ಕೇಳ್ತೀರ ಅಂತ ಹೇಳಿದರು ಅವರು. ಗಾಯ ಮಾಡಿದವ್ರ ಸಮಸ್ಯೆ ಅದು, ಗಾಯ ಆದವ್ರ ಸಮಸ್ಯೆ ಅಲ್ವೇ ಅಲ್ಲ. ಹಂಗಾಗಿ ಜಾತಿಯನ್ನು ನಾಶ ಮಾಡಲಿಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಮುಂದಕ್ಕೆ ನಿಲ್ಲಬೇಕಾಗಿರೋರು ಯಾರಂದರೆ ಯಾರು ಜಾತಿಯನ್ನು ಆಚರಣೆ ಮಾಡ್ತಾರೆ ಅವರು. ನಾವು ಅದನ್ನು ಪ್ರಾಕ್ಟಿಕಲಿ ನಾವು ಮಾಡ್ತಾ ಇಲ್ಲ. ನಾವು ನಮ್ಮ ಬದುಕುಗಳು ಬೇರೆ, ಇದನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಥ್ಯಾಂಕ್ ಯು ಸರ್. ಆಮೇಲೆ ಸರ್, ಈಗ ಈ ಪುಸ್ತಕದ ಜೊತೆಗೆ ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದೀರ್ಘವಾಗಿ ಅವರೆಲ್ಲ ಪುಸ್ತಕಗಳನ್ನ ಓದ್ಕೊಂಡಿರೋರಲ್ಲಿ ತಾವು ಕೂಡ ಒಬ್ಬರು. ಯಾಕಂದರೆ ಬಾಬಾ ಸಾಹೇಬ್ ಅವ್ರನ್ನ ಎದೆಗೆ ಇಳಿಸ್ಕೊಂಡ್ರೆ ಮಾತ್ರ ಅವ್ರ ವಿಚಾರನ ಹೊರಗಡೆ ಹೇಳಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತುಂಬ ಆಳವಾಗಿ ಅಧ್ಯಯನ ಮಾಡಿದ್ದೀರಿ ಅಂತ ಹೇಳಿಬಿಟ್ಟು ನಾನು ಕೇಳ್ಪಟ್ಟಿದ್ದೀನಿ, ನಂಗೆ ಗೊತ್ತಿದೆ ಕೂಡ.
ಈಗ ನೀವು ಈ ಒಂದು 3 ಪುಸ್ತಕಗಳನ್ನ ದೇವಿದಯಾಳ್ ಅವರು ಬರೆದಿರುವಂಥ ಅಂಬೇಡ್ಕರ್ ದಿನಚರಿಯನ್ನು ತಂದ್ರಿ, ಈಗ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೆದಿರುವಂಥ 2 ಪುಸ್ತಕಗಳನ್ನ ತಂದಿದ್ದೀರಿ. ಅದು ತುಂಬ ಮಹತ್ವದ ಪುಸ್ತಕ. ಬಾಬಾ ಸಾಹೇಬರ ಮೊದಲನೇ ಪುಸ್ತಕ ಕ್ಯಾಸ್ಟ್ ಇನ್ ಇಂಡಿಯಾ, ಮೊದಲ ಪ್ರಬಂಧ. ಆಮೇಲೆ ಜಾತಿ ವಿನಾಶ ತುಂಬ ಮಹತ್ವದ ಪುಸ್ತಕ. ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ ಈ ರೀತಿ ಸರಳವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ, ಸಮಾಜದ ಜನರಿಗೆ, ಯುವಕರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಯಾವ ಪುಸ್ತಕವನ್ನು ಮುಂದೆ ತರಬೇಕು ಅಂತ ಅನ್ಕೊಂಡಿದ್ದೀವಿ ಸರ್? ಅದನ್ನೇನಾದ್ರೂ ಹೇಳ್ಬೋದಾ ಸಾಧ್ಯ ಆದರೆ? ಯಾಕಂದರೆ ಈಗಾಗಲೇ ಪ್ರೋಸೆಸ್ಡು ನನ್ನ ಉದ್ದೇಶ ಇರೋದು ಬಾಬಾ ಸಾಹೇಬರ ಸಣ್ಣ ಪುಸ್ತಕಗಳು ಇವೆರಡೇ, ಉಳಿದವೆಲ್ಲ ತುಂಬ ದೊಡ್ಡ ಪುಸ್ತಕಗಳು. ವರ್ಷಕ್ಕೊಂದಾದರೂ ಬಾಬಾ ಸಾಹೇಬರ ಪುಸ್ತಕಗಳಲ್ಲಿ ಒಂದನ್ನು ಪ್ರತಿ ವರ್ಷ ಕೊಡ್ತಾ ಬರಬೇಕನ್ನೋದು ಇದು ಪ್ರಾಜೆಕ್ಟ್ನ ಇಂಟೆನ್ಷನ್ನು. ನೆಕ್ಸ್ಟ್ ನಾನು ಈಗಾಗಲೇ ಅನುವಾದ ಮಾಡಲಿಕ್ಕೆ ಕೈಗೆತ್ಕೊಂಡಿರೋದು ಬಾಬಾ ಸಾಹೇಬರ ತುಂಬ ರಾಷನಲ್ ವರ್ಕು ಯಾವುದು ಅಂದರೆ ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಅಂತ. ಕ್ರಾಂತಿ ಮತ್ತು ಪ್ರತಿಕ್ರಾಂತಿ, ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತ. ನನ್ನ ಲೆಕ್ಕದಲ್ಲಿ ತುಂಬ ಗ್ರೇಟ್ ವರ್ಕ್ ಅದು. ಮತ್ತು ಬಾಬಾ ಸಾಹೇಬ್ರಲ್ದೆಲ್ಲ ಯಾರೂ ಮಾಡ್ಲಿಕ್ಕೆ ಆಗದಿರುವ ಕೆಲಸ ಅದು. ಅಂಥ ಕೆಲಸಗಳನ್ನು ನಾವು ದೇಶದ ಮೇಲ್ರಚನೆ ಅನ್ನೋದೇನಿತ್ತು, ಒಂದು ಬ್ರಾಹ್ಮಣ್ಯಶಾಹಿ ವ್ಯವಸ್ಥೆಯಾದ ಬುಡವನ್ನು ಅಲ್ಲಾಡಿಸಿದಂಥ ಪುಸ್ತಕ, ಬರಹ ಅದು. ಹೌದು, ಅತೀ ದೊಡ್ಡ ಕ್ರಾಂತಿಕಾರಿ ಪುಸ್ತಕ ಅದು. ನಾವು ಎಲ್ಲೋ ಒಂದು ಕಡೆಗೆ ಧರ್ಮವನ್ನು ಟೀಕೆ ಮಾಡಿದ್ರು ಕೂಡ ನಾವು ಬಾಬಾ ಸಾಹೇಬರ ಅನ್ಲೇಷನ್ ಆಫ್ ಕ್ಯಾಸ್ಟು ಹೇಳುವ ಐಡಿಯಾಲಜಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಆದರೆ ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಲೆವೆಲ್ಗೆ ನಮಗೆ ಶಾಕ್ ಆಗುವ ಪುಸ್ತಕ ಅದು. ಎಷ್ಟೇ ಕ್ರಾಂತಿಕಾರಿಗಳಾಗಿ ಧರ್ಮವನ್ನು, ಜಾತಿಯನ್ನು ರಿಜೆಕ್ಟ್ ಮಾಡಿದ್ರೂ ಕೂಡ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಟೈಮ್ಗಳು ಬೇಕಾಗ್ತವೆ. ಆ ರೇಂಜಿನ ಪುಸ್ತಕ ಅದು. ಅದನ್ನು ತುಂಬ ಸರಳವಾಗಿ ಈ 2 ಪುಸ್ತಕಗಳಿಗಿಂತಲೂ ಕೂಡ ತೀರಾ ಸರಳವಾದ ಭಾಷೆಯಲ್ಲಿ ಅದನ್ನು ಅನುವಾದ ಮಾಡ್ತೀನಿ. ಭಾರೀ ಕ್ವಾಲಿಟಿ ಮತ್ತು ಭಾರೀ ಕಡಿಮೆ ಬೆಲೆಯಲ್ಲಿ ಸ್ಟೂಡೆಂಟ್ಗಳಿಗೆ ಅದನ್ನು ತಲುಪಿಸ್ಬೇಕು. ಮತ್ತು ಎಲ್ಲ ಜನಗಳ ಹತ್ರನೂ ಅದನ್ನು ಓದಿಸ್ಬೇಕು. ನಮಗೆ ಅದನ್ನು ಕೊಟ್ಟ ತಕ್ಷಣವೇ ಕರ್ನಾಟಕದಲ್ಲಿ ಎಲ್ಲರೂ ಚೇಂಜ್ ಆಗಿಬಿಡ್ತಾರೆ ಅಂತ ಏನಿಲ್ಲ. ಒಬ್ಬರು ಚೇಂಜ್ ಆದರೆ ಸಾಕು. ಯಾಕಂದರೆ ಈ ಇಂಡಿಯಾದ ಮುಂದಿನ ನನ್ನ ಭಾರತ ಹೇಗಿರಬೇಕು ಅಂತ ಏನು ಬಾಬಾ ಸಾಹೇಬ್ರು ಅಂದ್ಕೊಂಡಿದ್ರು, ಈಗೇನು ಭಾರತ ಇದೆ ಇದೆಲ್ಲವೂ ಕೂಡ ಬಾಬಾ ಸಾಹೇಬರು ಒಬ್ಬರಿಂದಲೇ ಸಾಧ್ಯ ಆಗಿದ್ದು. ನನ್ನ ಕೈಲಿ ಏನಾಗುತ್ತೆ ಅಂತ ಬಾಬಾ ಸಾಹೇಬರು ಸುಮ್ಮನಾಗಲಿಲ್ಲ ಅಂತ. ಒಬ್ಬ ಬಾಬಾ ಸಾಹೇಬರು ನಾವು ಕೊಡೋ ಪುಸ್ತಕದ ಓದಿನಲ್ಲೇ ಹುಟ್ಟಬಹುದು, ಅನ್ಫಾರ್ಚುನೇಟ್ ಹುಟ್ಟಬಹುದು. ಯಾಕಂದರೆ ಕಾನ್ಶಿರಾಮ್ ಹುಟ್ಟಲಿಲ್ವ, ಜಾತಿ ವಿನಾಶದಿಂದ ಕಾನ್ಶಿರಾಮ್ ಹುಟ್ಟಿದರು. ಕಾನ್ಶಿರಾಮರಿಂದ ಮಾಯಾವತಿ ಮೇಡಮ್ ಅವರು ಹುಟ್ಟಿದರು. ಅವರು ಅಧಿಕಾರ ಸ್ವೀಕಾರ ಮಾಡಿದಾಗ ಹೇಳಿದ್ರಲ್ಲ, ಭಾರತದ 2ನೇ ಸ್ವಾತಂತ್ರ್ಯ ಬಂತು ಇವತ್ತು ಅಂತಂತ ಒಂದು ಸ್ಟೇಟ್ಮೆಂಟ್ ಇತ್ತು. ಹಂಗದು ಯಾವ ಪುಸ್ತಕದ ಯಾವ ಪ್ರೇರಣೆಯಿಂದ ಯಾರು ಹುಟ್ಟುತ್ತಾರೆ ಅಂತ ಗೊತ್ತಿಲ್ಲ. ಆದರೆ ಸೋರ್ಸ್ ಕೊಡೋ ಜವಾಬ್ದಾರಿ ನಮ್ಮದು. ಬಾಬಾ ಸಾಹೇಬರು ನಮ್ಗೆ ಕೊಟ್ಟಿದ್ದಾರೆ, ನಾವು ಅದನ್ನು ಲೆಜೆನ್ಸಾಗಿ ಮುಂದಕ್ಕೆ ತಗೊಂಡೋಗಿ ಜನಗಳಿಗೆ ಕೊಡೋಣ ಅಷ್ಟೇ. ರೂಸೋ ಏನಿದೆಯಲ್ಲ, ಒಂದು ಫ್ರಾನ್ಸ್ ಕ್ರಾಂತಿ ನಡೆಯುವಾಗ ರೂಸೋನ ಸೋಷಿಯಲ್ ಕಾಂಟ್ಯಾಕ್ಟೇ ಇದ್ದಿದ್ದು ಪುಸ್ತಕ. ಒಂದು ಪುಸ್ತಕದಿಂದ ಕ್ರಾಂತಿ ಆಗುತ್ತಾ ಅಂತ ಹೇಳಿದ್ರೆ ಯಾರಾದರೂ ಆಗುತ್ತೆ. ಅನಿಲೇಷನ್ ಆಫ್ ಕ್ಯಾಸ್ಟೇ ಅದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್. ಹಂಗಾಗಿ ಆ ಪುಸ್ತಕನ ಬೇಗ ಮಕ್ಕಳಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಬಿಗಿನಿಂಗಲ್ಲೇ ಅದನ್ನು ಹಿಡ್ಕೊಂಡು ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ನಮ್ಮ ಕನ್ನಡ ಪ್ಲಾನೆಟ್ ಸ್ಟುಡಿಯೋಗೆ ಬಂದು ಜಾತಿ ವಿನಾಶ ಮತ್ತು ಭಾರತದೊಳಗಿನ ಜಾತಿಗಳು ಮತ್ತು ಅಂಬೇಡ್ಕರ್ ದಿನಚರಿ 3 ಪುಸ್ತಕಗಳ ಬಗ್ಗೆ ತುಂಬ ವಿಷಯವನ್ನು ಹಂಚ್ಕೊಂಡ್ರಿ. ಆಮೇಲೆ ಈ ಪುಸ್ತಕಗಳ ಹಿನ್ನೆಲೆ ಮುನ್ನೆಲೆ ಅಷ್ಟೇ ನಾವು ಇಲ್ಲಿ ಮಾತಾಡಿದ್ದೀವಿ. ಪುಸ್ತಕದ ಒಳಗಡೆ ಏನಿದೆ ಅನ್ನೋದನ್ನು ವೀಕ್ಷಕರು, ಈ ನಮ್ಮ ಸಮಾಜದ, ಸಮುದಾಯದ, ನಮ್ಮ ರಾಜ್ಯದ ಎಲ್ಲ ಕನ್ನಡಿಗರಿಗೂ ಕೂಡ ಈ ಪುಸ್ತಕವನ್ನು ತಪ್ಪದೇ ಓದಬೇಕು. ಈ ಪುಸ್ತಕದ ಒಳಗಡೆ ಬಾಬಾ ಸಾಹೇಬರು ಜಾತಿ ವಿನಾಶದ ಬಗ್ಗೆ ಹೇಳಿರುವಂಥ ಮಾತುಗಳೇನು, ಭಾರತದೊಳಗೆ ಜಾತಿಗಳು ಹೆಂಗೆ ಬೇರೂರಿದ್ವು, ಅದರ ಮೂಲ ಏನು, ಅಥವಾ ಅದನ್ನು ಸೊಲ್ಯೂಷನ್ ಕೂಡ ಬಾಬಾ ಸಾಹೇಬರು ಕೊಟ್ಟಿದ್ರು, ಯಾವ ರೀತಿ ನಾವು ಜಾತಿ ವಿನಾಶ ಮಾಡ್ಬೋದು ಅಂತ ಹೇಳಿ. ಸೊ ಇಷ್ಟೆಲ್ಲ ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಇಡೀ ಜಗತ್ತಿನಲ್ಲೇ ಪ್ರಾಯಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಷ್ಟು ಒಂದು ವರ್ಸಟೈಲ್, ಎಲ್ಲ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಅವರು ಮುಟ್ಟದೇ ಇರುವಂಥ ಬರೀ ಆಂಥ್ರೋಪಾಲಜಿ ಒಂದಷ್ಟೇ ಅಲ್ಲ, ತತ್ವಶಾಸ್ತ್ರದಿಂದ ಹಿಡಿದು ಎಕನಾಮಿಕ್ಸಿಂದ ಹಿಡಿದು ವಿಜ್ಞಾನದಿಂದ ಹಿಡಿದು ಪೊಲಿಟಿಕಲ್, ಅವರಷ್ಟು ವಿದ್ವತ್ತು ಪ್ರಾಯಶಃ ನಾವು ಊಹೆ ಕೂಡ ಮಾಡಲಿಕ್ಕಾಗೋದಿಲ್ಲ. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಅಕಸ್ಮಾತ್ ಈ ದೇಶದಲ್ಲಿ ಹುಟ್ಟದೇ ಇದ್ದಿದ್ರೆ, ಅವರೇನಾದರೂ ಬದುಕಿ ಅವರು ಸಂವಿಧಾನ ಬರೆಯುವಂಥ ಹಂತಕ್ಕೆ ತಲುಪದೇ ಇದ್ದಿದ್ರೆ ಪ್ರಾಯಶಃ ಈ ದೇಶದ ಶೋಷಿತರ, ದಮನಿತರ, ಮಹಿಳೆಯರ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಬಾಬಾ ಸಾಹೇಬರ ವಿಚಾರಗಳನ್ನ ನಾವು ಖಂಡಿತ ಓದಬೇಕು. ಪ್ರತಿಯೊಬ್ಬರು ಓದಿ ಅರ್ಥ ಮಾಡ್ಕೋಬೇಕು.
ಅರ್ಥ ಮಾಡಿಕೊಂಡು ಮತ್ತಷ್ಟು ನಾವು ಇಂತಹ ಮಾನವಪರ ಜೀವಪರ ವಿಚಾರಗಳನ್ನ ಮತ್ತಷ್ಟು ಸ್ಪ್ರೆಡ್ ಮಾಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಕನ್ನಡ ಪ್ಲಾನೆಟ್ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೊಂಡಂತಹ ಪ್ರೊಫೆಸರ್ RD ಮಲ್ಲಯ್ಯ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತಷ್ಟು ಮುಂದಿನ ನಿಮ್ಮ ಪುಸ್ತಕಕ್ಕಾಗಿ ನಾವು ತುಂಬ ಕಾಯ್ತಾ ಇದ್ದೀವಿ ಕಾತುರದಿಂದ. ಆ ಪುಸ್ತಕ ಬಂದಾಗ ಮತ್ತೊಂದು ಇಂಟರ್ವ್ಯೂ ಮಾಡೋಣ, ಆ ಪುಸ್ತಕದ ಮುನ್ನೆಲೆಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ ಸರ್. ಥ್ಯಾಂಕ್ ಯು ಸೊ ಮಚ್. ಜೈ ಭೀಮ್. ಜೈ ಭೀಮ್ ಸರ್. ಜೈ ಭಾರತ್.